ಹೊಸ ಟೆಕ್ನಾಲಜಿ ನ್ಯಾನೋ ಟೆಕ್ನಾಲಜಿಯಲ್ಲೇ ಇದನ್ನ ಮಾಡ್ಬೇಕಂತ ಚಾಲೆಂಜಿಂಗ್ ಆಗಿ ತಗೊಂಡು ಮಾಡಿದ್ದೀವಿ. ನಾವು ಗೆದ್ದಿದ್ದೀವಿ. ಈಗ ನಾನೊಬ್ಬನೇ ಗೆದ್ದಿಲ್ಲ, ರೈತರು ಗೆದ್ದಿದ್ದಾರೆ ಇದರಿಂದ. ನಾನೊಬ್ಬ ರೈತ ಆಗಿ ಉದ್ದಿಮೆ ಆಗ್ಬೇಕಾದ್ರೆ ಇದ್ರ ಹಿಂದ್ಗಡೆ ತುಂಬಾ ರೋಚಕವಾದ ಕಥೆ ಇದೆ. ನಾನು ಮೊದಲು ತೋಟ ಮಾಡ್ತಾ ಇದ್ದಾಗ ನನಗೆ ತುಂಬಾ ಸಮಸ್ಯೆ ಕಾಡ್ತಾ ಇತ್ತು. ಈಗ ಪೆಸ್ಟ್ ಸಮಸ್ಯೆ, ಮತ್ತೆ ಗಿಡ ಬೆಳವಣಿಗೆ ಆಗ್ತಾ ಇರ್ಲಿಲ್ಲ, ಸಾಯೋದು, ಸಿಕ್ಕಾಪಟ್ಟೆ ವಿಲ್ಟ್ ಪ್ರಾಬ್ಲಮ್ಮು, ಮತ್ತೆ ಮಣ್ಣೆಲ್ಲ ಫಲವತ್ತತೆ ಹಾಳಾಗಿತ್ತು. ಎಷ್ಟು ಸ್ಪ್ರೇ ಮಾಡಿದ್ರೇನು, ಒಂದು ಸ್ಪ್ರೇ, 2 ಸ್ಪ್ರೇ, 3 ಸ್ಪ್ರೇ, 4 ಸ್ಪ್ರೇ ಕೊಟ್ರೇನು ಕಂಟ್ರೋಲ್ ಆಗ್ತಾ ಇರ್ಲಿಲ್ಲ. ಅವಾಗ ವಿಜ್ಞಾನಿನ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಏನು ಹೇಳಿದ್ರು ಅಂದ್ರೆ, ನೋಡಪ್ಪ ಈ ತರ ಎಲ್ಲ ಇದೆ, ಬೆವೇರಿಯಾ ಬ್ಯಾಶಿಯಾನ ಇದೆ, ಮೆಟ್ರೈಸಮ್ ಇದೆ, ಟ್ರೈಕೋಡರ್ಮಾ ಇದೆ, ಸೂಡೋಮೋನಸ್ ಇದೆ, ನೋಡಪ್ಪ ಈ ತರ ಟೆಕ್ನಾಲಜಿ ಇದೆ ನಮ್ಮ ಹತ್ರ ಅಂತ ಹೇಳಿದಾಗ ನಾನು ಅದನ್ನ ಫಸ್ಟ್ ಯೂಸ್ ಮಾಡಿದೆ. 8 ವರ್ಷಕ್ಕೆ ಮೊದಲು ಯೂಸ್ ಮಾಡಿದಾಗ ತುಂಬಾ ಚೆನ್ನಾಗಿ ಬಂತು. ಆ ನಂತರ ನಾನು ಈ ಸಂಸ್ಥೆ ಕಟ್ಟೋದಕ್ಕೆ ಪ್ರೇರಣೆ ಆಯಿತು. ಈ ಸಂಸ್ಥೆನ ಕಟ್ಟಿದ್ದೀವಿ ನಾವು, ಮತ್ತೆ ನಮ್ಮ ಸೈಂಟಿಸ್ಟ್ ಇಬ್ರು ಸೇರ್ಕೊಂಡು ಈ ಸಂಸ್ಥೆನ ಬೆಳೆಸ್ತಾ ಇದ್ದೀವಿ. ಈ ಸಂಸ್ಥೆ ಬೆಳೆದಿರೋದ್ರಿಂದ ಲಕ್ಷಾಂತರ ರೈತರಿಗೆ ಅನುಕೂಲ ಆಗ್ತಾ ಇದೆ. ಈಗ ನಾನೊಬ್ಬನೇ ಗೆದ್ದಿಲ್ಲ, ರೈತರು ಗೆದ್ದಿದ್ದಾರೆ ಇದರಿಂದ. ಯಾಕೆ ಗೆದ್ದಿದ್ದಾರೆ ಅಂದ್ರೆ, ನಾವು ಭೂಮಿನ ಕರೆಕ್ಟ್ ಮಾಡ್ತಾ ಇದ್ದೀವಿ. ಅದ್ರಲ್ಲಿ ಬರ್ತಕ್ಕಂಥ ಬೆಳೆನ ಆರ್ಗಾನಿಕ್ ರೂಪದಲ್ಲಿ ಎಲ್ಲರಿಗೂ ಕೊಡ್ತಾ ಇದ್ದೀವಿ, ಅವೇರ್ನೆಸ್ ಮೂಡಿಸ್ತಾ ಇದ್ದೀವಿ. ತುಂಬಾ ಜನಕ್ಕೆ ಇದನ್ನ ಕಡಿಮೆ ಬೆಲೆಗೆ, ನಾವು ದುಡ್ಡಿಂದೆ ಬಿದ್ದು ನಾವು ಮಾಡ್ತಾ ಇಲ್ಲ ಇದನ್ನ. ಹೊಸ ಟೆಕ್ನಾಲಜಿ ನ್ಯಾನೋ ಟೆಕ್ನಾಲಜಿಯಲ್ಲೇ ಇದನ್ನ ಮಾಡ್ಬೇಕಂತ ಚಾಲೆಂಜಿಂಗ್ ಆಗಿ ತಗೊಂಡು ಮಾಡಿದ್ದೀವಿ. ನಾವು ಗೆದ್ದಿದ್ದೀವಿ. ನಮ್ಮಲ್ಲಿ ಬಯೋ ಫರ್ಟಿಲೈಸರ್ ಇದೆ, ಬಯೋ ಪೆಸ್ಟಿಸೈಡ್ಸ್ ಇದೆ, ಬಯೋ ಫಂಗಿಸೈಡ್ಸ್ ಇದೆ. ಎಲ್ಲ ಆರ್ಗಾನಿಕ್ ಸಾವಯವ ರೂಪದಲ್ಲಿ ಕೊಡ್ತಾ ಇದ್ದೀವಿ ರೈತರಿಗೆ.